ಜೈ ಭಾರತ್ ವಂದೇ ಮಾತರಂ. ಭಾರತ ಪಾಕಿಸ್ತಾನದ ವಿಚಾರದಲ್ಲಿ ಈಗ ಬಾಂಗ್ಲಾದೇಶ ಮಧ್ಯ ಬಂದಿದೆ. ಅದು ಪಾಕಿಸ್ತಾನದ ಬ್ರೋಕರ್ನಂತೆ ಕೆಲಸ ಮಾಡುತ್ತಿದೆ. ಒಂದು ಕಾಲದಲ್ಲಿ ಬಾಂಗ್ಲಾದೇಶಕ್ಕೆ ಭಾರತ ತುಂಬಾ ಸಹಾಯ ಮಾಡಿತ್ತು. ಕಷ್ಟ ಸಮಯದಲ್ಲೂ ಕೂಡ ಸಹಾಯ ಮಾಡಿದೆ. ಭಾರತ ಎಲ್ಲಿವರೆಗೆ ಸಹಾಯ ಮಾಡುತ್ತೆ ಅಂದರೆ, ತನ್ನ ಬಜೆಟ್ನಲ್ಲಿ ಕೂಡ ಇಂತಿಷ್ಟು ಕೋಟಿ ಹಣವನ್ನು ಬಾಂಗ್ಲಾದೇಶಕ್ಕಂತ ಮೀಸಲಿಡುತ್ತೆ. ಅದರ ಬದಲಿಗೆ ಅವರು ನಮ್ಮ ಮೇಲೆ ವಿಷ ಕಾರುತ್ತಿದ್ದಾರೆ. ಅಲ್ಲಿನ ಮಾಜಿ ಸೇನಾ ನಾಯಕ ಫಜ್ಲುರ್ ರೆಹಮಾನ್ ಭಾರತದ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರೇನು ಹೇಳಿದನೆಂದರೆ, ಒಂದು ವೇಳೆ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ನಡೆಸಿದರೆ ಬಾಂಗ್ಲಾದೇಶ ಚೀನಾದ ಜೊತೆ ಸೇರಿ ಭಾರತದ 7 ಅಕ್ಕಂದಿರು ಅಂತ ಕರೆಯುವ ರಾಜ್ಯಗಳಿದ್ದೇವಲ್ಲ, ನಾರ್ತ್ ಈಸ್ಟ್ ಅನ್ನು, ಅದನ್ನು ವಶಪಡಿಸಿಕೊಳ್ಳುತ್ತೇವೆ ಅಂತ ಹೇಳಿದ್ರು. ಶೇಖ್ ಹಸೀನಾ ಸರ್ಕಾರವಿದ್ದಾಗ ಅವರು ಭಾರತ ಪರ ನಿಲುವು ಹೊಂದಿದ್ರು, ಪಾಕಿಸ್ತಾನವನ್ನು ದೂರವಿಟ್ಟಿದ್ರು. ಆದರೆ ಮೊಹಮ್ಮದ್ ಯೂನುಸ್ ಬಂದ ನಂತರ ಫುಲ್ ಉಲ್ಟಾ ಆಗಿದೆ. ಅವರು ಭಾರತವನ್ನು ವಿರೋಧಿಸಿದ್ದಾರೆ ಹಾಗೂ ಪಾಕಿಸ್ತಾನಕ್ಕೆ ಹತ್ರ ಆಗಿದ್ದಾರೆ. ಈಗ ನೋಡ್ಲಿಕ್ಕೆ ಹೋದ್ರೆ ಅಂತಾರಾಷ್ಟ್ರಕ್ಕೆ ಬಜೆಟ್ನಲ್ಲಿ ಹಣ ಮೀಸಲಿಟ್ಟಿದ್ದೇ ತಪ್ಪು ಕಾಣಿಸುತ್ತೆ. ಅಂತಾರಾಷ್ಟ್ರಗಳಿಗೆ ಸಹಾಯ ಮಾಡಿದ್ರು ಸಹಾಯ ಮಾಡದಿದ್ರು ಒಂದೇ. ಅವರು ಈ ರೀತಿ ಹೇಳಿಕೆ ಕೊಟ್ಟರು ಕೂಡ ಬಾಂಗ್ಲಾದೇಶದಲ್ಲಿರುವ ಯಾರು ಕೂಡ ಅವರ ಹೇಳಿಕೆಯನ್ನು ವಿರೋಧಿಸಲಿಲ್ಲ. ಎಲ್ಲರೂ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಿದಂತಿತ್ತು. ಇತ್ತೀಚೆಗೆ ಮೊಹಮ್ಮದ್ ಯೂನುಸ್ ಹೋಗಿ ಚೀನಾದಲ್ಲಿ ಹೇಳ್ತಾರೆ, ಈ 7 ರಾಜ್ಯಗಳಿಗೆ ಯಾವುದೇ ರೀತಿಯ ಸಮುದ್ರ ಮಾರ್ಗವಿಲ್ಲ, ಬಾಂಗ್ಲಾದೇಶವೇ ನಿಜವಾದ ರಕ್ಷಕ ಅಂತ ಹೇಳಿತ್ತು. ಚೀನಾವು ಬಾಂಗ್ಲಾದೇಶದ ಗಡಿಭಾಗಗಳಲ್ಲಿ ಸೇನಾ ನೆಲೆ ಸ್ಥಾಪಿಸಿ ಭಾರತವನ್ನು ಬ್ಲಾಕ್ ಮೇಲ್ ಕೂಡ ಮಾಡಬಹುದು ಅಂತಾನು ಹೇಳಿದ್ರು. ಅದು ಕೂಡ ಚೀನಾಗೆ ಹೋಗಿ. ಇವರ ಹೇಳಿಕೆಯಿಂದಾಗಿ 2 ರಾಷ್ಟ್ರಗಳ ಮಧ್ಯೆ ಸಂಬಂಧದಲ್ಲಿ ಬಿರುಕು ಮೂಡುವ ಸಾಧ್ಯತೆ ಇದೆ. ಯಾಕೆಂದ್ರೆ ಇವರು ಇದೇನು ಮೊದಲ ಬಾರಿ ಭಾರತ ವಿರುದ್ಧ ಹೇಳಿಕೆ ಕೊಡ್ತಾ ಇಲ್ಲ. ಇದಕ್ಕಿಂತ ಮುಂಚೆನೂ ಹಲವು ಬಾರಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅವರು ಹೇಳಿದ ಮಾತಕ್ಕೆ ಈ 7 ರಾಜ್ಯವನ್ನು ವಶಪಡಿಸಿಕೊಳ್ಳುವುದು ಅಸಾಧ್ಯದ ಮಾತು. ಯಾಕೆಂದ್ರೆ ಭಾರತದ ಸೇನೆ ಎಷ್ಟು ಬಲಿಷ್ಠವಾಗಿದೆ ಎಂಬುದು ಗೊತ್ತಿದೆ. ಈ 7 ರಾಜ್ಯಗಳನ್ನು ವಶಪಡಿಸಿಕೊಳ್ಳುವ ಭರದಲ್ಲಿ ಸಂಪೂರ್ಣ ಬಾಂಗ್ಲಾದೇಶವನ್ನೇ ಅವರು ಕಳೆದುಕೊಳ್ಳಬಹುದು. ಬಾಂಗ್ಲಾದೇಶ ಈ ರೀತಿಯೆಲ್ಲ ಹೇಳಿಕೆ ಕೊಡುವಾಗ ಭಾರತದಿಂದಲೂ ಅವರಿಗೆ ಒಂದು ಖಡಕ್ ಉತ್ತರ ಕೊಡಬೇಕಾಗುತ್ತೆ. ಹೆಚ್ಚಿನ ದಿನಗಳಲ್ಲಿ ಪಾಕಿಸ್ತಾನದ ಉನ್ನತ ಅಧಿಕಾರಿಗಳು ಬಾಂಗ್ಲಾದೇಶಕ್ಕೆ ಭೇಟಿ ಕೊಡ್ತಾರೆ ಹಾಗೂ ಬಾಂಗ್ಲಾದೇಶದ ಉನ್ನತ ಅಧಿಕಾರಿಗಳು ಪಾಕಿಸ್ತಾನಕ್ಕೆ ಭೇಟಿ ಕೊಡ್ತಾರೆ. ಈ 2 ರಾಷ್ಟ್ರಗಳ ಮಧ್ಯೆ ಸಂಬಂಧ ಸುಧಾರಿಸಲು ಕೂಡ ಪ್ರಯತ್ನ ಪಡುತ್ತಿದ್ದಾರೆ. ಅಷ್ಟು ಮಾತ್ರವಲ್ಲ, ಪಾಕಿಸ್ತಾನದಿಂದಲೂ ಬಾಂಗ್ಲಾದೇಶ ಕೆಲವೊಂದು ವಸ್ತುಗಳನ್ನು ಆಮದು ಮಾಡಿಕೊಳ್ಳುತ್ತೆ. ಕೆಲವೊಂದು ಆಯುಧಗಳ ಸಾಮಗ್ರಿಗಳನ್ನು ಪಾಕಿಸ್ತಾನದಿಂದ ಆಮದು ಮಾಡಿಕೊಳ್ಳುತ್ತೆ. ಇದೊಂದು ಬಾಂಗ್ಲಾದೇಶದ ಶಾಕಿಂಗ್ ಹೇಳಿಕೆ ಅಂತಲೇ ಹೇಳ್ಬೋದು. ಯಾಕೆಂದ್ರೆ ಭಾರತ ಪಾಕಿಸ್ತಾನದ ಮಧ್ಯೆ ಬಾಂಗ್ಲಾದೇಶ ಯಾಕೆ ಮಧ್ಯೆ ಬರುತ್ತಿದೆ? ಪಾಕಿಸ್ತಾನ ಭಯೋತ್ಪಾದಕ ದಾಳಿ ನಡೆಸಿದ್ದು ಭಾರತದೊಳಗೆ. ಭಾರತ ಕ್ರಮ ತೆಗೆದುಕೊಳ್ಳಬೇಕಾಗಿದ್ದು ಪಾಕಿಸ್ತಾನದ ಮೇಲೆ. ಇಲ್ಲಿ ಬಾಂಗ್ಲಾದೇಶಕ್ಕೆ ಏನು ಕೆಲಸ?